ಹಾಯ್ ನಮಸ್ಕಾರ ಎಲ್ರಿಗೂ. ಬೇಳೆ ರಸಂ, ಟೊಮೆಟೊ ರಸಂ, ಹುಣಸೆ ಹಣ್ಣಿನ ರಸಂ, ಮೆಣಸಿನ ರಸಂ, ಈ ಥರ ಹಲವಾರು ರಸಂಗಳಲ್ಲಿ ನನಗೆ ಪರ್ಸ್ನಲಿ ಫೇವ್ರೇಟ್ ಆಗಿರೋ ಬೇಳೆ ರಸಂ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ. ಮೊದಲು ಕುಕ್ಕರ್ಗೆ ತೊಳೆದಿರೋ ತೊಗರಿಬೇಳೆ ಹಾಕಿ, ನಂತರ 3 ರಿಂದ 4 ಟೊಮೆಟೊ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಳತೆಗೆ ತಕ್ಕಂತೆ ನೀರು ಹಾಕಿ ಮುಚ್ಚಿ 3 ರಿಂದ 4 ವಿಷಲ್ ಹಾಕಿಸಿ ಅದು ಕುದಿಯೋ ತನಕ ಈ ಕಡೆಗೆ ಕುಟಾಣಿಗೆ 1 ಸ್ಪೂನ್ ಜೀರಿಗೆ, 1 ಗಡ್ಡೆ ಬೆಳ್ಳುಳ್ಳಿ ಆ್ಯಂಡ್ ಕರಿಮೆಣಸನ್ನ ಜಾಸ್ತಿ ಹಾಕೊಳ್ಳಿ, ಯಾಕಂದ್ರೆ ಇದಕ್ಕೆ ಖಾರದ ಪುಡಿ ಹಾಕ್ತಾ ಇಲ್ಲ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಪುಡಿ ಮಾಡಿ ತೆಗ್ದಿಡಿ. ಇದನ್ನ ಕುಟಾಣಿಯಲ್ಲೇ ಕುಟ್ಟಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರಸಮ್ದು. ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಿದ್ರೆ ಬೇಳೆ ಬೇಯುವಾಗಲೇ ಹಸಿ ಮೆಣಸಿನಕಾಯಿ ಹಾಕೋಬಹುದು. ಕುದ್ದಿರೋ ಬೇಳೆನ ಮಸ್ತ್ಬಿಟ್ಟು ತೆಗ್ದಿಡಿ. ನಂತರ ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಹಾಗೂ ಪುಡಿ ಮಾಡಿದ ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ ಪುಡಿ ಮಿಶ್ರಣನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ಮ್ಯಾಶ್ ಮಾಡಿರೋ ಬೇಳೆ ಮಿಶ್ರಣ ಹಾಕಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ 1 ಕುದಿ ಕುದಿಸ್ಬೇಕು. ಬಿಸಿ ಬಿಸಿ ಅನ್ನ ಜೊತೆ ಹಾಗೂ ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಇದ್ರಂತೂ ತುಂಬ ರುಚಿಕರವಾಗಿರುತ್ತೆ ಈ ರಸಮು. ನನ್ನ ಮಗಳಿಗೋಸ್ಕರ ಕ್ರಿಸ್ಪಿ ಕಾರ್ನ್ ಮಾಡಿದ್ದೆ, ಹಾಗಾಗಿ ಅದನ್ನು ಇಟ್ಟಿದ್ದೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.